ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬಂದಿರುವಂಥ ಎಲ್ಲ ಸಮಸ್ತ ಶರಣೆಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನು ಬಹುಶಃ ಮೊನ್ನೆ ಸಾರಿ ಹೇಳಿದ್ದೀನೇನ, ಈ ಚಪ್ಪಲಿ ಹೊಡೋ ಸಲುವಾಗಿ ಮೊನ್ನೆ ಕಾರ್ಯಕ್ರಮದಾಗ ಹೇಳಿದ್ದೀನಿ. ಬಹುಶಃ ಯಾರು ನೀವು ಅದಿರೋ ಇಲ್ಲೋ ಗೊತ್ತಿಲ್ಲ. ಶರಣಾರ್ಥಿ ಅಂದಾಗ ಚಪ್ಪಲಿ ಹೊಡಿಬಾರ್ದು. ಚಪ್ಪಲಿ ಹೊಡೆದ್ರೆ ಏನಾಕತಿ? ಶಬಾಷಿ ಸ್ವಾಮಿಗಳ ಶಬಾಷ್ ಅಂದಂಗೆ ಆಕತಿ. ಶರಣಾರ್ಥಿ ಅಂದಾಗ ನೀವು ಅಣ್ಲಿಕ್ಕೆ ಅಷ್ಟೊತ್ತು ಬರೀ ಅಲ್ಲೇ ಕುಂತು ಹಿಂಗೆ ಕೈ ಮುಗಿದ್ರು ಸಾಕು, ನೀವು ಮುಟ್ಟಿರ್ತೈತಿ. ಶರಣಾರ್ಥಿಗಳು. ಯಾಕಂತಂದ್ರೆ ಚಪ್ಪಲಿ ಹೊಡೆದ್ರೆ ಏನಪ್ಪ ಅಂದ್ರೆ ಇವರಿಗೆ ಸಂಸ್ಕಾರ ಇಲ್ಲಪ್ಪ, ಇವ್ರಿಗೆ ಬಹುಶಃ ಯಾರೂ ಸ್ವಾಮಿಗಳು ತಿದ್ದಿಲ್ಲ ಅಂತ ಅನ್ನಿಸ್ತದ. ಅದಕ್ಕೆ ಬಸವಣ್ಣ ಏನಂತಾನಪ್ಪ ಅಂತಂದ್ರೆ, ಭಕ್ತನಾದವ ಬಾಗಿದ ತಲೆ ಮುಗಿದ ಕೈಯಾಗಿ ಇರಬೇಕಂತ. ಅದು ಭಕ್ತನ ಲಕ್ಷಣ. ಬಹುಶಃ ನಾ ಹರಳೈನ ಉದಾಹರಣೆ ಬಹುಶಃ ನಾನು ಮೊನ್ನೆ ಮತ್ತೊಮ್ಮೆ ಸಾರಿ ಕಾರ್ಯಕ್ರಮದಾಗ ಬಂದಾಗ ಹೇಳಿದ್ದೀನಿ. ಅದನ್ನು ಇದೇ ಚಪ್ಪಲಿ ಹೊಡೆದ ಸಲುವಾಗಿನ. ಹರಳೈನ ದೊಡ್ಡದಾದ ಕಥೆ ಅದು ಬೇಡ. ಆದರೆ ಸಂಸ್ಕಾರ ನೆನಪಿಟ್ಟುಕೊಡ್ರಿ. ಯಾರೇ ಮಹಾತ್ಮರಾಗಲಿ, ಯಾರೇ ಗತನೆ ನಮಗಿಂತ ದೊಡ್ಡವರಾಗಲಿ, ಶರಣು ಅಂದ್ರೆ ಅರ್ಥಾರ್ಥ ಶರಣಾರ್ಥಿ ಅಂದ್ರೆ ನಿಮಗೆ ಶರಣಾರ್ಥಿ ಅನ್ನಕ್ಕಾಗಲಿಕ್ಕೆ ಅಷ್ಟೊತ್ತು ಒಂದೇ ಒಂದು ನಮಸ್ಕಾರ ರೀ. ಇಷ್ಟು ಅಂದರೆ ಎಷ್ಟು ಸಮಾಧಾನ ಆಗುತ್ತದೆ, ಎಷ್ಟು ಸಂತೃಪ್ತಿ ಆಗುತ್ತದೆ. ಅದಕ್ಕಾಗಿ ಯಾಕಂದ್ರೆ ತನ್ನೋಡಿ ಅಂತಂದ್ರೆ ಬಹಳ ಸಂಸ್ಕಾರ ಊರು. 26 ವರ್ಷ ಅಂತ ಸಹಜ ಹೇಳಿಬಿಟ್ರಲ್ಲ. 26 ವರ್ಷದಿಂದ ಈ ವೇದಾಂತ ಪರಿಷತ್ತು ನಡೀತದೆ. ವರ್ಷ ಒಂದೊಂದು ಮಾತುಗಳನ್ನು ಬಹುಶಃ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ರಿ ಅಂತಂದ್ರೆ ಏನಾಕಿದ್ರಿ? ನೀವು ಸಾಕ್ಷಾತ್ ಬಸವಾದಿ ಶಿವಶರಣರಲ್ಲಿ ನೀವು ಒಂದಿಷ್ಟು ಮಂದಿ ಆಗುತ್ತಿದ್ರಿ. ಇರಲಿ, ಈ ಪುರಾಣ ಪ್ರವಚನ ಬಹಳ ಅದ್ಭುತ. ನಮ್ಮ ಪ್ರವಚನ ಕಂಠೀರವ ನಿಜಗುಣದೇವ ಮಹಾಸ್ವಾಮೀಜಿಯವರ ಪ್ರವಚನಪ್ಪ ಅಂತಂದ್ರೆ, ನಮ್ಮ ಮೊನ್ನೆ ಸೊಲ್ಲಾಪುರದಾಗ ಒಂದು ಕಾರ್ಯಕ್ರಮ ಮಾಡಿದರು. ಅದ್ಭುತ ಕಾರ್ಯಕ್ರಮ. ಏನು ಅವರ ಸ್ವಾಗತ, ಏನಲ್ಲಿ ಜನ, ಅದನ್ನು ನೋಡಿದರೆ ಬಹುಶಃ ಹಂಗೆ ಎಲ್ಲಿ ಆಗಿಲ್ಲ ಅನ್ನಿಸ್ತದೆ. ಅಂಥ ಒಂದು ಅದ್ಭುತವಾದಂಥ, ಯಾಕಂದ್ರೆ ಅವರ ಕಂಚಿನ ಕಂಠ, ಅವರಲ್ಲಿರುವಂಥ ಸಾಹಿತ್ಯ, ಅವರಲ್ಲಿರುವಂಥ ಸಂಗೀತ, ಅವರಲ್ಲಿರುವಂಥ ಜ್ಞಾನ ಅಪಾರವಾದಂಥದ್ದು. ಆದರೆ ಅದನ್ನು ಬಳಸಿಕೊಳ್ಳೋರು ವಿರಳಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ 7 ದಿವಸ ಆಗೋಲ್ಲಕ್ಕೆ ನೀವು ಅದನ್ನು ಅನುಭವಿಸ್ತಾ ಇದ್ದಿರಲ್ಲ, ಅದು ನಿಮ್ಮದು ಒಂದು ಪುಣ್ಯ ಅಂತ ತಿಳ್ಕೊಳ್ರಿ. ಯಾಕಂತಂದ್ರೆ ಪುರಾಣ ಪ್ರವಚನ ಯಾಕೆ ಕೇಳಬೇಕು ಅಂತಂದ್ರೆ, ಇದು ಹಾಳ ಸಂಸಾರದ. ಈ ಸಂಸಾರ ಬಹುಶಃ ಯಾರಿಗೂ ಮುಗಿಸೋಕ್ಕಾಗಿಲ್ಲ, ನಿಮಗೂ ಆಗಿಲ್ಲ. ನಿಮಗಿನ್ನೇನು ಆಕತ್ತೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಅಪ್ಪ ಅವ್ರಿಗೆ ಆಗಿಲ್ಲ, ನಿಮ್ಮ ಅಜ್ಜರಿಗಾಗಿಲ್ಲ, ಅಜ್ಜನ ಅಜ್ಜಗಾಗಿಲ್ಲ. ಇನ್ನು ಬಹುಶಃ ನಿಮಗೇನಾರು ಆಕತ್ತೇನಂದ್ರೆ ನಿಮಗೂ ಆಗೋದಿಲ್ಲ. ಮುಗಿಲಾರದನಗತನೇ ಪ್ರಪಂಚ ಇದು, ಮುಗಿಲಾರದ ಸಂಸಾರ. ಇದರೊಳಗೆ ನಾವು ಅದೀವಪ್ಪ ಅಂದರೆ ಹೇಗಿರಬೇಕು? ಇದ್ರಾಗ ಇದ್ದು ಇಲ್ಲಾರದಂಗಿರಬೇಕು. ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ಮಹಾತ್ಮರ ಒಂದು ದರ್ಶನ, ಮಹಾತ್ಮರ ಒಂದು ಸಂಭಾಷಣ, ಮಹಾತ್ಮರ ಸ್ಪರ್ಶನ ಇವು ಯಾವೂ ಇರಲಿಲ್ಲಪ್ಪ ಅಂತಂದ್ರೆ ಈ ಮನುಷ್ಯ ಜನ್ಮ ಬಂದದ್ದು ವ್ಯರ್ಥ ಆಗ್ತದೆ. ಯಾಕಂದರೆ ಭಗವಂತ ಯಾಕೆ ಕೊಟ್ಟಿದ್ದಾನೆ ಇದನ್ನು ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ನಾವು ಯಾವುದನ್ನೂ ಮಾಡೋಕ್ಕೆ ತಯಾರಿಲ್ಲ. ಭರ್ತೃಹರಿ ಒಂದು ಮಾತಂತಾನ, ಯೇಷಾಂ ನ ವಿದ್ಯಾ ನ ತಪೋ ನ ಧ್ಯಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮಧ್ಯ ಲೋಕೆ ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾಶರಂತಿ. ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಮ್ಯಾಗ ನಮಗೆ ಅರು ಅನ್ನುವುದದ. ಇದು ನಿತ್ಯವಿದ ಅನಿತ್ಯ ಎಂಬುವುದನ್ನು ಅರಿಯದೆ ಹೃದಯದ ಭೋಗೆಚ್ಚ ದೊರೆಯದೆ ವದವಿ ಶಮಾಧಿ ಸಾಧನವಾರು ನರಿಯದೆ. ಇದು ಸುಳ್ಳದ, ಇದು ಕರೆ ಅದ.
ಇದು ಕತ್ಲದ, ಇದು ಬೆಳಕದ, ಇದು ಹೌದದ, ಇದು ಅಲ್ಲದ, ಇದ್ರ ಎಲ್ಲದರ ಜ್ಞಾನ ನಮಗೆ ಕೊಟ್ಟಿದ್ದಾನ ಭಗವಂತ. ಎಲ್ಲದರ ಜ್ಞಾನ ಕೊಟ್ಟಾನ. ಕಣ್ಣು ಕೊಟ್ಟಾನ ನೋಡೋದಕ್ಕೆ ಜಗತ್ತು, ಮೂಗು ಕೊಟ್ಟಾನ ಎಲ್ಲ ಮೂಷಿಸೋದಕ್ಕೆ, ಕಿವಿ ಕೊಟ್ಟಾನ ಎಲ್ಲ ಕೇಳುವುದಕ್ಕೆ, ಬಾಯಿ ಕೊಟ್ಟಾನ ಮಾತಾಡುವುದಕ್ಕೆ, ಕಾಲ ಕೊಟ್ಟಾನ ಅಡ್ಡಾಡೋದಕ್ಕೆ. ಇದನ್ನು ಎದಕ್ಕೆ ಉಪಯೋಗ ಮಾಡಬೇಕು ನಾವು ಅನ್ನೋದನ್ನು ಮೊದಲು ಮರೆತು ಬಿಟ್ಟಿವು ನಾವು. ನಾಳೆ ಮಾಡಿದ್ರೆ ಆತಳ, ನಾಳೆ ಪುರಾಣ ನಾಳೆ ಹೋದ್ರೆ ಆತಳ. ನಾಳೆ ಅನ್ನೋದು ಏನದ? ನಾಳೆ ನಾಳೆ ಎಂಬುವನ ಮನೆ ಹಾಳು, ನಾಳೆ ತನಗಿರುವುದು ನಿಜವೇನು ಹೇಳು. ನಾಳೆ ಮಟ್ಟ ಇರ್ತೀವಿ ಅನ್ನೋದು ಗ್ಯಾರಂಟಿ ಐತೇನ? ಇಲ್ಲ. ಎಲ್ಲದಕ್ಕೂ ಗ್ಯಾರಂಟಿ ಅದ. ಒಂದು ಮೊಬೈಲ್ ತೊಗೊಂಡ್ರೆ ಮೊಬೈಲದಿಂದ ಹಿಡಿದು ಯಾವುದೇ ವಸ್ತು ತೊಗೊಳ್ರಿ 6 ತಿಂಗಳು, ವರ್ಷ, 10 ವರ್ಷ ಮಟ್ಟ ಗ್ಯಾರಂಟಿ ಅದಾವೆ. ಆದರೆ ಈ ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ. ಯಾವ ಕ್ಷಣದಲ್ಲಿ ಹೋಗ್ತದೋ ಗೊತ್ತಿಲ್ಲ. ಆದರೂ ಭಗವಂತ ನಮ್ಮನ್ನು ಇಲ್ಲಿಗೆ ಅದಕ್ಕೆ ಕಳಿಸಿದಾನ ಅಂತಂದ್ರೆ, ಶ್ರೇಷ್ಠವಾದ ಈ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮನ್ನು ನಾವು ಅರಿಯುವುದಕ್ಕೆ ಕಳಿಸಿದಾನ. ಇಲ್ಲ ನಮ್ಮ ಜ್ಞಾನರ ಇರಬೇಕು, ಇಲ್ಲ ಶಿವನ ಜ್ಞಾನರ ಇರಬೇಕು. ನಮ್ಮ ಜ್ಞಾನನೂ ಇಲ್ಲ, ಶಿವನ ಜ್ಞಾನನೂ ಇಲ್ಲ ಅಂತಂದ್ರೆ ಆ ಕೋಳಿ ಕಾಗಿಕ್ಕಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ. ಆ ಕೋಳಿ ಚಲೋ ಅದ, ಕೋಳಿ ತನ್ನ ಡ್ಯೂಟಿ ಕರೆಕ್ಟ್ ಮಾಡ್ತದೆ. ವೇಳೆ ಗುಣ ಕೋಳಿ ಬಲ್ಲದು. ಇಲ್ಲಿ ಕೋಳಿ ಇದಾವಿಲ್ರಿ? ಅದಾವಿಲ್ರಿ ಕೋಳಿ ಇಲ್ಲಿ? ಹಾಂ, ಅಂತಾರೆ ಕೋಳಿ ಕೂಗು ಮುನ್ನ ಏಳು ತಂಗಿ ಬೆಳಗಾಯಿತು ಅಂತ. ಕೋಳಿ ಕೂಗುದಿಲ್ಲ, ಕೂಗುದು ಹುಂಜ. ಆದರೆ ಹೇಳ್ತಾರೆ ಕೋಳಿ ಕೂಗುದ ಮುನ್ನ ಏಳು. ಕೋಳಿ ಹುಂಜ ಅಂತದ ನಾನು ಕೂಗಿದಾಗ ಬೆಳಕಾಗುತ್ತದಂತ. ಕರೆ ಅಂತೀರ ನೀವು? ಇಲ್ಲ. ಅದಕ್ಕೆ ಇತ್ತಿತ್ತಲಾಗಿ ಅವು ಕೋಳಿ ಕೂಗುದೂ ಇಲ್ಲ. ನಮ್ಮ ಕರ್ನಾಟಕದಾಗಂತೂ ಕೂಗುದಿಲ್ಲ. ಇಲ್ಲಿ ಮಹಾರಾಷ್ಟ್ರದಾಗ ನಾವು ವಸ್ತಿನೂ ಮಾಡಿಲ್ಲ, ಅವು ಕೂಗಿದ್ದು ಕೇಳಿಲ್ಲ. ಎಲ್ಲೋ ಒಂದೊಂದು ಕೂಗಿದ್ವು ಅಂತಂದ್ರೆ ಅವು ಏನು ಮಾಡ್ತಾರಪ್ಪ ಅಂದ್ರೆ, ಅವತ್ತು ಬೆಳಗ್ಗೆ ಕೂಗಿದ್ವು ಅಂದರೆ ಸಂಜೆ ದೀಪ ಕಾಣಿಸ್ಕೊಡೋದಿಲ್ಲ ಅವನು. 1000 ರೂಪಾಯಿ ಅಲ್ಲ, 1200 ಕೊಡ್ತೀನಿ ಕೊಡು ಅದನ್ನ ಅಂತ ಹೇಕರಂದು. ಹೀಗಾಗಿ ಕೋಳಿ ಮತ್ತು ಹುಂಜುಗಳು ಮಾತಾಡ್ಕೊಂಡವು ಕೂಗುದನೇ ಬೇಡ ಅಂತ ಹೇಕರಂದು. ನಾವು ಕೂಗಿದ್ರೆ ನಮ್ಮನ್ನು ಸುಮ್ಮ ಬಿಡುವುದಿಲ್ಲ ಈ ಮಂದಿ. ಕೂಗುದ ಬೇಡ ಅಂತ ಅವು ಕೂಗುದ ಬಿಟ್ಟಿದ್ದಾವೆ. ಅದಕ್ಕೆ ಕೋಳಿ ಒಂದು ಅಗಳ ಕಂಡರೆ ಕರೆವುದು ತನ್ನ ಬಳಗವನ್ನೆಲ್ಲ. ವೇಳೆ ಗುಣ ಕೋಳಿ ಬಲ್ಲದು, ಮಧುರ ಗುಣ ಸರ್ಪ ಬಲ್ಲದು. ಮಧುರ ಗುಣ ಇರುವಿ ಬಲ್ಲದು, ವಾಯುಗುಣ ಸರ್ಪ ಬಲ್ಲದು. ಇವು ಎಲ್ಲದರೂ ಒಂದೊಂದರ ಜ್ಞಾನ ಒಂದೊಂದಕ್ಕದ. ಆದರೆ ನಮ್ಮ ಜ್ಞಾನ ನಮಗಿಲ್ಲ ಅಂತಂದ್ರೆ ಅವು ಬೇಸಿ, ಅವಕ್ಕಿಂತ ನಾವು ಹೇಸಿ. ಯಾರಂತ ಕೇಳಿದ್ರೆ ನೀವೇನಂತೀರಿ? ನಾನು ರೀ ಕಲ್ಲಪ್ಪ, ನಾನು ರೀ ಮಲ್ಲಪ್ಪ. ಅಲ್ಲಪ್ಪ, ನಿನಗೆ ಕಲ್ಲಪ್ಪ ಮಲ್ಲಪ್ಪ ಅಂತ 13 ದಿನಕ್ಕೆ ಇಟ್ಟಾರ ಹೆಸರು. ಅದಕ್ಕಿಂತ ಮೊದಲು ಏನಿದ್ದಿ ನೀನು? ನಿನ್ನ ಸ್ವರೂಪ ಏನೈತಿ? ಎಲ್ಲಿ ಇದ್ದಿ? ಇಲ್ಲಿಗೆ ಯಾಕೆ ಬಂದು? ಇಲ್ಲಿ ಏನು ಮಾಡಬೇಕಾಗ್ಯದ? ನಿಮ್ಮ ಮುಂದೆ ಎಲ್ಲಿ ಹೋಗ್ತಿ? ಅದೇನು ಗೊತ್ತಿಲ್ಲರಿ ನನಗೆ. ಎಲ್ಲಿಂದ ಬಂದಿನೋ ಗೊತ್ತಿಲ್ಲ, ಒಟ್ಟು ಬಂದೀನಿ. ಮತ್ತು ಏನು ಮಾಡ್ತಿ? ಒಟ್ಟು ಏನೇನೋ ಮಾಡಾಕತ್ತೀನಿ. ಎಲ್ಲಿ ಹೊಕ್ಕಿ ಅದು ಗೊತ್ತಿಲ್ಲ. ಬರುವಾಗ ದಿಗಂಬರ, ಹೋಗುವಾಗ ದಿಗಂಬರ, ಬಂದು ನಡುವೆ ಇದು ಬರೀ ಅಡಂಬರ. ಎದಕ್ಕೆ ಬಂದೀವಿ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ಬಂದು ಏನು ಮಾಡಾಕತ್ತೀವಪ್ಪ ನಾವು ಅಂತಂದ್ರೆ ಬರೇ ಹೊಲ ಮಾಡೋದು, ಮಕ್ಕಳ ಹಡಿಯೋದು. ಈ ಸಂಸಾರನ ದೊಡ್ಡ ಸಂಸಾರನಗತ ನಮ್ಮ ಅಜ್ಜ ಮುತ್ಯಾರನಗತ ಮಾಡ್ಕೊತ ಬಂದಾರೆ, ನಾವು ಮಾಡ್ಕೊತ ಬಂದೀವಂತ ಇದನ್ನೇ ಮಾಡ್ಕೊತ ಹೊಂಟಿದ್ದೀವಿ. ಆದರೆ ಇದನ್ನು ಮಾಡ್ಕೊಂಡಾಕ ಬಂದವರಲ್ಲ ನಾವು ಇದಕ್ಕೆ ಬಂದಿಲ್ಲ. ಇದು ನಮ್ಮನ್ನು ನಾವು ತಿಳ್ಕೋಬೇಕಾಗ್ಯದ. ನಮ್ಮನ್ನು ನಾವು ತಿಳ್ಕೊಬೇಕಂತಂದ್ರೆ ಹೆಂಗೆ ತಿಳ್ಕೊಬೇಕ್ರಿ? ಏನು ಕನ್ನಡಿ ಮುಂದೆ ಇಟ್ಕೊಂಡ್ರೆ ನಮಗೆ ಗೊತ್ತಾಗತ್ತನಂದ್ರೆ ಇಲ್ಲ, ಶರೀರ ಗೊತ್ತಾಕದ. ಆತ್ಮ, ನಾನು ಆತ್ಮ, ನಾನು ಜೀವಾತ್ಮ, ನಾನು ಪರಮಾತ್ಮ ಅನ್ನೋದು ಗೊತ್ತಾಗಬೇಕಾದ್ರೆ ಇಲ್ಲಿ
ಪುರಾಣಕ್ಕೆ ಬರಬೇಕು. ನಿಜಗುಣ ದೇವ ಮಹಾಸ್ವಾಮೀಜಿಯವರು ಪುರಾಣ ಕೇಳಬೇಕು ಅಂದ್ರೆ ಅನುಭವ ಆಗ್ತದ. ಯಾರೋ ಹೇಳ್ತಾರೆ ಬರವ ಬಾ ಹೋಗುಣ ಬಾ, ಈಗ ಒಂದು ಸೀರಿಯಲ್ ಹತ್ತದ, ಅದು ಧಾರಾವಾಹಿ ಐತೆ, ಧಾರಾವಾಹಿ ಮುಗಿಸ್ಕೊಂಡು ಹೋಗುಣ. ಧಾರಾವಾಹಿಗಾಗಿ ಇಂದು ಹೋಗೋಣ, ನಾಳೆ ಹೋಗೋಣ. ಭಾಳ ಹೋಗ್ಯದ ಆಯುಷ್ಯ, ಭಾಳ ಹೋಗ್ಯದ, ಇನ್ನೊಂದು ಸ್ವಲ್ಪ ಅದ, ಅದು ಹೋಗ್ತದ. ಅದಕ್ಕೆ ಹೇಳ್ತಾರ ಬಹುತ್ ಗಯಾ ತೋಡಿ ರಹಿ ತೋಡಿ ಬಿ ಅಬ್ ಜಾಯೆ. ಭಾಳ ಹೋಗ್ಯದ, 30 ಹೋಗ್ಯತೇನೋ, 40 ಹೋಗ್ಯತೇನೋ, 50 ಹೋಗ್ಯತೇನೋ, 60 ಹೋಗ್ಯತೇನೋ, ಉಳ್ದೈತೇನು? ಬಹುತ್ ಗಯ ತೋಡಿ ರಹಿ, ಸ್ವಲ್ಪ ಉಳಿದಿರ್ಬಹುದು, 10, 20, 30, 40 ತೋಡಿ ಬಿ ಅಬ್ ಜಾಯೆ, ಅದು ಅಷ್ಟು ಹೋಗಿಬಿಡ್ತದ. ಆದ್ರೆ ನೀನೇನು ಮಾಡಿದಿ ಇಲ್ಲಿ ಬಂದು? ನ ತಪೋ ಯೇಷಾಂ ನ ವಿದ್ಯಾ ನ ತಪೋ ನ ಧ್ಯಾನಂ ನ ಶೀಲಂ ನ ಗುಣೋ. ನಾವು ಪುರಾಣ ಪ್ರವಚನ ಕೇಳಲಿಲ್ಲ, ಧರ್ಮದ ಬದಲು ಕೇಳಲಿಲ್ಲ, ನಾವು ಯಾವ ವಿದ್ಯಾ ಸಂಪಾದನೆ ಮಾಡಿಕೊಳ್ಳಲಿಲ್ಲ, ತಪಸ್ಸು ಮಾಡಲಿಲ್ಲ, ಅನುಷ್ಠಾನ ಮಾಡಲಿಲ್ಲ. ನ ತಪೋ ನ ಧ್ಯಾನಂ ನ ಶೀಲಂ, ಶೀಲನಾಗಿ ಇರಲಿಲ್ಲ. ತೇ ಮಧ್ಯ ಲೋಕೆ ಭುವಿ ಭಾರಭೂತ, ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾಶರಂತಿ. ನಾವು ಈ ಭೂಮಿಗೆ ಭಾರ ಆಗಿದ್ದೀವು. ಮನುಷ್ಯ ರೂಪದಿಂದ ಮೃಗಗಳ ನಾವು. ಒಂದಿಷ್ಟು ದನ ಅಂತಾರಲ್ಲ, ಆಕಳ ಎಮ್ಮೆ, ಬಹುಶಃ ನನ್ನ ಮಾತು ಅರ್ಥಕ್ಕವು ಇಲ್ಲೋ ಗೊತ್ತಿಲ್ಲ. ದನ ಅಂದ್ರೆ ಅರ್ಥಕ್ಕವಿಲ್ಲ. ಎಮ್ಮೆ ಆಕಳ ಅವೊಂದಿಷ್ಟು ತಳಗಿಂದ ತಿಂತಾವು. ತಳಗಿಂದ ಅಂದ್ರೇನು? ಮೇವ, ದಂಟ, ರೌದಿ. ನಾವು ಅದ್ರ ಮ್ಯಾಗ ತೆನಿ ಇರ್ತದಲ್ಲ, ಅದನ್ನು ನಾವು ತೆನಿ ತಿಂತೀವಿ. ತೆನಿ ತಿಂದ ನಾವು ಮ್ಯಾಗ ಮಕ್ಕೊಂತೀವಿ ಪಡಸಲ್ಯಾಗ. ಅವು ತಳಗಿಂದ ತಿಂದ ತಳಗ ಹಕ್ಕ್ಯಾಗ ಮಕ್ಕೊಂತಾವೆ. ಅವಕ್ಕೆ ನಮಗೆ ವ್ಯತ್ಯಾಸ ಏನು? ನಮ್ಮನ್ನು ನಾವು ತಿಳಿಲಿಲ್ಲ ಅಂದ್ರೆ, ನಿಮ್ಮನ್ನು ನೀವು ಅರಿಲಿಲ್ಲ ಅಂತಂದ್ರೆ ಅವಕ್ಕಿಂತನೂ ಕನಿಷ್ಠವಾದದ್ದು. ಅವು 4 ಕಾಲದವಕ್ಕೆ, ನಮಗೆ 2 ಕಾಲದವು. ಅದಕ್ಕೆ 2 ಕಾಲಿನ ಪಶುಗಳಾಗಬಾರದು ನಾವು. ಶ್ರೇಷ್ಠವಾದ ಭಗವಂತ ಮನುಷ್ಯ ಜನ್ಮ ಕೊಟ್ಟಿದ್ದಾನ ಇಂಥ ಶಾಸ್ತ್ರ ಪುರಾಣಗಳನ್ನು ಕೇಳುವುದಕ್ಕೆ. ಈ ಕೇಳುವುದಕ್ಕೂ ಬರುವುದಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗ್ತದ? ಏನು ಮಾಡೋಕ್ಕಾಗ್ತದ? ನಾನು ಮಾಡಿದ ಕರ್ಮ ಫಲವಂತವಾದರೆ ಹರಿ ನೀ ಮಾಡುವುದಾದರೂ ಏನು? ಬರೀ ಹಿಂಗೆ ಅನ್ಕೊಂತ ಕುಂತ್ರನಗತನ ಕರ್ಮ ಹೋಗುವುದಿಲ್ಲ. ಪ್ರಯತ್ನ ಮಾಡಿ ಬರಬೇಕು. ಒಂದಿಷ್ಟು ಪ್ರಯತ್ನ ಮಾಡಿ 4 ಹೆಜ್ಜೆ ಬಂದು ಕುಂದ್ರಿ. ಇಲ್ಲಿ ಅದು ಭಾಳ ಬೆರಿಕದ ರೀ. ನೀವು ಕುಂತೇನಂದ್ರು ನಿಮ್ಮನ್ನು ಕುಂದ್ರಾಕ ಬಿಡುವುದಿಲ್ಲ. ಅದು ಮೊದಲ ಬರಗೊಡುವುದಿಲ್ಲ, ಈ ಕಡೆ ಬಂದ್ರೆ ಕುಂದ್ರಗೊಡುವುದಿಲ್ಲ, ಕುಂತ್ರ ತಿಳಿಗೊಡುವುದಿಲ್ಲ, ತಿಳಿದ್ರೆ ಉಳಿಗೊಡುವುದಿಲ್ಲ. ಅದು ಹಿಂಗೊಂದು ನೇಮ್ ಅದ. ಅದಕ್ಕೆ ಯಾರೋ ಬರೋ ಮುಂದೆ ಗೊತ್ತ ಅಂತಿರ್ತಾರೆ, ಭಾಳ ಮಂದಿ ಅಂತಿರ್ತಾರೆ. ಹೆಣ್ಮಕ್ಳು ಯಾರು ಇವತ್ತು ಹಚ್ಕೊಂಡು ಪುರಾಣಕ್ಕೆ ಹೊಂಟ್ರು ಅಂತಂದ್ರೆ, ಹೊಂಟ್ರಿ ನೋಡಪ್ಪ ಇವರ ಈಗ ಸದ್ಯಕ್ಕೆ ಅಕ್ಕಮಹಾದೇವಿ ಅಂತಂದ್ರೆ, ಅಕ್ಕಮಹಾದೇವಿ ಕಿತ್ತೂರು ಚೆನ್ನಮ್ಮಂದ್ರೆ ಇವರ ನೋಡು ಅಂತ ಅನ್ಕೋತ ಕಟ್ಟಿಗೆ ಕುಂತಿರ್ತಾರೆ. ಇವ್ರ ಮಾತುಗಳನ್ನು ಕೇಳಿ ಮೊದಲ ಅಂಜ್ಕೋತ ಬರ್ತಿರ್ತಾರೆ. ಇವ್ರು ಹಿಂಗೆ ಅಣ್ಣನ ನಡಿ, ಎಲ್ಲಿ ಪುರಾಣ ಎಲ್ಲಿ ನಡಿವ ಸುಳ್ಳ ಮಂದಿ ಹಂಗೆ ಅಂತಾರಂತ ಹೊಳ್ಳಿ ಹೋಗಿಬಿಡೋದು. ಇವ್ರು ಬಂದರು ಹಂಗೆ ನೋಡಪ್ಪ ಬಸವಣ್ಣ ಅಂದ್ರೆ ಇವನ ನೋಡಿ, ಈಗ ಕಲಿಯುಗದ ಬಸವಣ್ಣ ಪುರಾಣ ಕೇಳಕ್ಕೆ ಕೊಟ್ಟ. ಪುರಾಣ ಬರೋಣಿನ ಬಾ ಪುರಾಣ, ಆ ಸ್ವಾಮಿಗಳಿಗಿಂತ ನಾ ಫಲ ಹೇಳ್ತಾನಲ್ಪ ಅಂತ ಅವನು ಕುಂದಿರಿಸಿಕೊಂಡು ಅಲ್ಲೇ ನನಗತನೇ ಮಾತಾಡ್ತಾನೆ. ಹರಟಿ ಹೊಡಿತಾನೆ. ಕಟ್ಟಿಗೆ ಕುತ್ಕೊಂಡು ಹರಟಿ ಹೊಡೆದ ಏನನ್ನ ತಾನೂ ಕೆಟ್ಟಿರ್ತಾನ, ಇನ್ನೊಬ್ಬನ್ನು ಕೆಡಿಸ್ತಾನ. ಅದಕ್ಕೆ ನಮ್ಮ ಬದುಕು ಹಂಗಾಗಬಾರದು. ನಮ್ಮ ಬದುಕ ಹಸನಾಗಬೇಕು. ನಮ್ಮ ಬದುಕು ಹಸನಾಗಬೇಕಂದ್ರೆ ಸದಾವಕಾಲ ನಮ್ಮ ಮನಸ್ಸ ಸತ್ಸಂಗದಲ್ಲಿ ಇರಬೇಕು. ಸದಾವಕಾಲ ಸಚ್ಚಿಂತನ ಮಾಡ್ತಾ ಇರಬೇಕು. ಸದಾವಕಾಲ ಮಹಾತ್ಮರ ವಾಣಿಯನ್ನು ಕೇಳ್ತಾ ಇರಬೇಕು. ಸದಾವಕಾಲ ಮಹಾತ್ಮರ ಒಡನಾಟ ಇರಬೇಕು. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯೇತಕ್ಕೆ. ಮಹಾತ್ಮರ ಸಹವಾಸ ಇತ್ತು, ಮಹಾತ್ಮರ ಸಂಘ ಇತ್ತು, ಯಾವ ಕಷ್ಟ ಬರುವುದಿಲ್ಲ. ಕಷ್ಟ ಬಂದ್ರೂ ಅದರ ಪರಿಣಾಮ ನಮಗಾಗೋದಿಲ್ಲ.
ನಾವು ನೀರಿನಾಗ ಹೋದಂಗೆ ಆಗುತ್ತೆ ಮ್ಯಾಗ ನೀರಿನಾಗ. ಮಹಾತ್ಮರ ಸಹವಾಸ ಇತ್ತು ಅಂದ್ರೆ, ಮಹಾತ್ಮರ ಸಂಪರ್ಕ ಇರಲಿಲ್ಲ, ಶರಣರ ಸಂಪರ್ಕ ಇರಲಿಲ್ಲ ಅಂತಂದ್ರೆ ಈಟು ನೀರನ್ನು ನಮಗೆ ದೊಡ್ಡ ನೀರಾಗುತ್ತದೆ. ದೊಡ್ಡ ಸಣ್ಣ ಸಮಸ್ಯೆನ ನಮಗೆ ದೊಡ್ಡ ಸಮಸ್ಯೆ ಆಗುತ್ತದೆ. ಅದಕ್ಕಾಗಿ ಮಹಾತ್ಮರು ನಮ್ಮ ಊರಿಗೆ ಬರ್ತಾರ. ಶರಣರು ನಿಜಗುಣ ದೇವ ಮಹಾಸ್ವಾಮಿಗಳು ನಿಮ್ಮ ಊರಿಗೆ ಬಂದು ಒಂದು ವಾರದವರೆಗೂ ಪುರಾಣ ಹೇಳ್ತಾರಂತಂದ್ರೆ ನೀವು ಕೇಳ್ತೀರಂದ್ರೆ ನಿಮಗಿಂತನೂ ಭಾಗ್ಯವಂತರು ಇನ್ನೆಲ್ಲಿದಾರ, ಹುಡುಕಾಡಿದ್ರು ಸಿಗುವುದಿಲ್ಲ. ಯಾಕಂತಂದ್ರೆ ಅವರು ಸಿಗುದ ಭಾಳ ವಿರಳ, ಅವರ ಪ್ರವಚನ ಕೇಳುವುದ ಇನ್ನೂ ವಿರಳ. ಅದಕ್ಕೆ ಮರಾಠಿ ಒಳಗೆ ಒಂದು ಮಾತು ಹೇಳ್ತಾರೆ, ಒಂದರ ಮರಾಠಿ ಮಾತಾಡ್ತೀನಿ. ಇವರೇನು ಕನ್ನಡ ಹೇಳಿದ್ರಂತಾರ, ಅದಕ್ಕೆ ಒಂದರ ಮರಾಠಿ ಮಾತಾಡ್ತೀನಿ. ಏನಂತಂದ್ರೆ ಸಂತ ಆಲೆಘಾರ ತುಚಿ ದಿವಾಳಿ ದಸರಾ ಅಂತ. ಏನ್ರಿ ಇದು? ಸಂತರು ನಮ್ಮ ಊರಿಗೆ ಬರ್ತಾರ ಅಂತಂದ್ರೆ, ಶರಣರು ನಮ್ಮ ಊರಿಗೆ ಬರ್ತಾರೆ, ಮಹಾತ್ಮರು ನಮ್ಮ ಊರಿಗೆ ಬರ್ತಾರ ಅಂತಂದ್ರೆ ದಸರಾ ದೀಪಾವಳಿ ಎರಡೂ ಕೂಡಿ ಬಂದಂಗಂತ. ದಸರಾ ಬಂತಂದ್ರೆ ಏನು ಸ್ವಚ್ಛ ಆಗ್ತದ್ರಿ? ದಸರಾ ಬಂದ್ರೆ ಏನು ಸ್ವಚ್ಛ ಆಗ್ತದ್ರಿ? ಮನೆ ಸ್ವಚ್ಛ ಅಕ್ಕವಂತ ಹೇಳ್ರಿ ದೊಡ್ಡ ದನಿಲೆ. ದೀಪಾವಳಿ ಬಂದ್ರೆ ದುಕಾನ್ ಸ್ವಚ್ಛ ಅಕ್ಕಾವು. ದೀಪಾವಳಿ ಬಂದ್ರೆ ದುಕಾನ್ ಸ್ವಚ್ಛ ಅಕ್ಕಾವು. ದಸರಾ ಬಂದ್ರೆ ಮನೆ ಸ್ವಚ್ಛ ಆಗ್ತಾವೆ. ಆದ್ರೆ ಎರಡೂ ಹಬ್ಬ ಕೂಡಿ ಬಂದರೆ ಎಷ್ಟು ಸಂತೋಷ. ಹಂಗೆ ಒಬ್ಬರು ಮಹಾತ್ಮರು ನಿಮ್ಮ ಊರಿಗೆ ಬಂದ ನಿಮ್ಮಲ್ಲಿ ಇಲ್ಲಿ ಸತ್ಸಂಗತ ನಡೆಸ್ತಾರಪ್ಪ ಅಂತಂದ್ರೆ ಎರಡೂ ಹಬ್ಬಗಳು ಕೂಡಿ ಬಂದಂಗಂತ ತಿಳ್ಕೊಳ್ರಿ. ಅದಕ್ಕೆ ನಿಜಗುಣ ದೇವ ಮಹಾಸ್ವಾಮೀಜಿ ಅವರನ್ನು ಅವರ ಪ್ರವಚನ ಕೇಳೋದೇ ಒಂದು ಭಾಗ್ಯ. ಅಂಥ ಒಂದು ಭಾಗ್ಯ ತನ್ನೋಡಿ ಗ್ರಾಮದಲ್ಲಿ ನೀವೆಲ್ಲ ಪಡ್ಕೊಂಡಿರಿ ಅಂತಂದರೆ ಬಹುಶಃ ಇದೊಂದು ಪುಣ್ಯದ ಸ್ಥಾನ ಅಂತ ಅನ್ನಬಹುದು. ಯಾವ ಜಗದಲ್ಲಿ ಪುಣ್ಯ ಇರ್ತದಲ್ಲ ಅಲ್ಲಿ ಸದಾವು ಕಾಲ ಮೇಲಿಂದ ಮೇಲೆ ಮಹಾತ್ಮರು ಬರ್ತಾರ, ಅಲ್ಲಿ ಸತ್ಸಂಗ ನಡೀತದ, ಅಲ್ಲಿ ಎಲ್ಲ ಸದ್ಭಕ್ತರು ಕೂಡ್ತಾರೆ. ಅದಕ್ಕೆ ನೀವು ಭಾಗ್ಯವಂತರು. ಈ ಜಗನೂ ಒಂದು ಪುಣ್ಯದ ನೆಲ. ಅಂಥ ಒಂದು ಪುಣ್ಯದ ನೆಲದಲ್ಲಿ 7 ದಿನಗಳ ಪರ್ಯಂತರವಾಗಿ ಪೂಜ್ಯ ಅಪ್ಪಾಜಿಯವರು ನಿಮಗೆಲ್ಲ ಒಂದು ಕಾರ್ಯಕ್ರಮ ಕೊಡಾಕ ಒಂದು ಸಂಗೀತ, ಶಾಸ್ತ್ರ, ತತ್ವ ಚಿಂತನೆಯನ್ನು ನಿಮಗೆ ಉಣಬಡಿಸೋಕೆ ಬಂದಿದ್ದಾರೆ. ಅದನ್ನು ತಪ್ಪಿಸ್ಕೋಬೇಡ್ರಿ, ಅದನ್ನು ಕಳ್ಕೋಬೇಡ್ರಿ. ಕಳ್ಕೊಂಡ್ರೆ ಮತ್ತೆ ಮುಂದಿನ ವರ್ಷ ಮಟ್ಟ ಸಿಗುವಂಥದ್ದಲ್ಲ. ಅದಕ್ಕಾಗಿ ನನ್ನ 2 ವಾಗ್ರೂಪ ಸೇವೆಗೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಪೂಜ್ಯರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿ.